ತಡಿ, ಅವಳು ಏನಕ್ಕೆ ಆತರ ಕಳ್ಸಿದಾಳೆ ಗೊತ್ತಿಲ್ಲ. ಇವತ್ತು ವ್ಯಾಲೆಂಟೈನ್ಸ್ ಡೇ ಬೇರೆ, ಇನ್ನೊಬ್ರು ಫೋನ್ ಚೆಕ್ ಮಾಡುವಷ್ಟು ಇದು ನಂದಿಲ್ಲ. ನೀನ್ ಫಸ್ಟ್ ಫೋನ್ ಚೆಕ್ ಮಾಡೋದು ಬಿಡು ನಯನಾ. ಖುಷಿ ಅಂದ್ರೆ ಯಾರು ಹೇಳ್ದಾಗ ಅವಳು ಸಡನ್ ಆಗಿ ಹಿಂಗ್ ಬಂದ್ಬಿಟ್ಟು. ಸ್ನೇಹಿತರೆ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ. ನಯನ ಮತ್ತು ನಮ್ಮ ಅಕ್ಕ ನನಗೆ ಲಾಸ್ಟ್ ಟೈಮ್ ಪ್ರ್ಯಾಂಕ್ ಮಾಡಿದರು. ಅದು ನಾನು ಪ್ರ್ಯಾಂಕ್ ಆಗಿಲ್ಲ. ಇವಾಗ ಪ್ರ್ಯಾಂಕ್ ಹೆಂಗೆ ಮಾಡೋದು ಅಂತ ನಮ್ಮ ಹೆಂಡತಿಯವ್ರಿಗೆ ತೋರಿಸ್ಕೊಡ್ತೀನಿ. ಸೊ ಏನು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ಅದನ್ನು ನೀವೇ ನೋಡಿ. ನಯನಾ ನಯನಾ ಇದು ಐರನ್ ಮಾಡ್ತೀಯ? ನಾನು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು. ಅವತ್ತು ಸುಟ್ಟೋಗುತ್ತಮ್ಮ. ಇದು ನಂಗೆ ಐರನ್ ಮಾಡಿ ಕರೆಕ್ಟಾಗಿ ಬರಲ್ಲ. ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿಬಿಟ್ಟು ಐರನ್ ಮಾಡಿರೋ. ಸರಿ, ಅಲ್ಲಿ ಸ್ವಲ್ಪ ಕೆಳಗಡೆ ಹೋಗಿ ಬರ್ತೀನಿ. ಸರಿ, ಬೇಗ ಬಾ. ಹಾಂ, ಬೇಗ ಮಾಡಿರು. ಹಾಂ ಸರಿ, ಬರ್ತೀನಿ. ಸ್ನೇಹಿತರೆ, ನಯನ ಮುಂದೆನೇ ನಾನು ಫೋನ್ ಇಟ್ಟು ಬಂದಿದ್ದೀನಿ. ಜನರಲ್ ಮೋಡಲ್ಲಿ ಇಟ್ಟಿದ್ದೀನಿ, ಸೌಂಡ್ ಬರುತ್ತೆ ಮೆಸೇಜ್ ಮಾಡಿದ್ರೆ. ಸೊ ಏನು ಮಾಡ್ತಿದ್ದೀನಿ ಅಂತಂದರೆ, ಇಲ್ಲಿ ನೋಡಿ, ಇದನ್ನು ChatGPTಲಿ ಕ್ರಿಯೇಟ್ ಮಾಡಿದೆ. ಈ ಹುಡುಗಿದು ನಂದೊಂದು ಸೆಲ್ಫಿ ಮೇಲೆ ಕ್ರಿಯೇಟ್ ಮಾಡಿದ್ದೀನಿ. ಈ ಫೋನಲ್ಲಿರೋ ಸಿಮ್ಮು ಆ್ಯಕ್ಚುಲಿ ನಯನಗೂ ಗೊತ್ತಿಲ್ಲ. ಪ್ಲಸ್ ಇವನ್ ಅಲ್ಲಿ ನಾನು ಬೇರೆ ಖುಷಿ ಅಂತ ಸೇವ್ ಮಾಡಿಬಿಟ್ಟು ಬಂದಿದ್ದೀನಿ. ಇವನ್ ಪ್ರೊಫೈಲ್ ಪಿಕ್ ಕೂಡ ಇದನ್ನೇ ಹಾಕ್ಬಿಟ್ಟು ಬಂದಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ನೋಡಿ, ಇದು ಹೊಸ ಚಾಟು. ಇಲ್ಲಿ ಇವಾಗ ನಯನಗೆ ಮೆಸೇಜ್ಗಳು ಮಾಡ್ತೀನಿ. ಒಂದು ನಿಮಿಷ ಇರಿ. ಹಾಯ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅವಳ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನೋಡ. ಐ ಮಿಸ್ ಯು ಸೋ ಮಚ್. ಗೋವಾ ಟ್ರಿಪ್ ವಾಸ್ very nice. Meet up soon. ಒಂದು ಕೈಲಿ ಇದು ನಂಗೆ ಟೆಕ್ಸ್ಟ್ ಮಾಡೋಕ್ಕಾಗ್ತಿಲ್ಲ. ಇವಾಗ ಕಳಿಸಿದ್ದೀನಿ. ಸೊ ಒಂದು 2-3 ಎಮೋಜಿ ಕಿಸ್ ಎಮೋಜಿ ಎಲ್ಲ ಹಾಕ್ಬಿಡ್ತೀನಿ. ಸೊ ನೋಡೋಣ ಅವಳ ಎಕ್ಸ್ಪ್ರೆಷನ್ ಹೆಂಗಿದೆ ಅಂತ. ಇವಾಗ ಏನೇನು ಮೆಸೇಜ್ ಕಳಿಸ್ತಾ ಇದ್ದೀನೋ ಅಲ್ಲಿ ಕ್ಲಿಯರಾಗಿ ಅವಳ ಎಕ್ಸ್ಪ್ರೆಷನ್ ಗೊತ್ತಾಗ್ತಾ ಇರುತ್ತೆ. ನನಗೆ ಗೊತ್ತಿಲ್ಲ ಏನೇನು ಎಕ್ಸ್ಪ್ರೆಷನ್ ಕೊಟ್ಟಿರ್ತಾಳೆ ಅಂತ. ಸೊ ಇವಾಗ ಸ್ವಲ್ಪ ರಿಯಾಕ್ಷನ್ ಬಂದಿರುತ್ತೆ. ನಾನು ಇನ್ನೊಂದು 2-3 ನಿಮಿಷ, ಒಂದು 5 ನಿಮಿಷ ಬಿಟ್ಟು ಹೋಗ್ತೀನಿ. ನೋಡೋಣ. 5 ನಿಮಿಷ ಬಿಡೋಕ್ಕಾಗಲ್ಲ, ಇನ್ನೊಂದು 2 ನಿಮಿಷ ಬಿಟ್ಬಿಟ್ಟು ಹೋಗ್ತೀನಿ. ಹೇಗಿರುತ್ತೆ ಅವಳ ಎಕ್ಸ್ಪ್ರೆಷನ್ ನೋಡೋಣ. ಏನು ಮಾಡ್ತಿದ್ಯಾ? ಆಯ್ತಾ? ಖುಷಿ ಅಂದ್ರೆ ಯಾರು? ಯಾವ ಖುಷಿ? ಖುಷಿ ಅಂದರೆ ಹ್ಯಾಪಿನೆಸ್ ಅಂತ. ಈ ಖುಷಿ ಯಾರು? ಯಾರು ಇದು? ಗೋವಾ ತಾನೇ ಫೋಟೋ? miss you so much. Goa trip was very nice. Meet up soon. ಏನದು ಗೋವಾ? ನೀನು ಯಾವಾಗ ಹೋಗಿದ್ದ? ಗೋವಾ ನಿಂದು ನಾನು ಒಂದೇ ಸರಿ ಅಲ್ವಾ ಹೋಗಿರೋದು. ನಿಂದು ಮ್ಯಾಚ್ ಇತ್ತಲ್ಲ, ಟೂರ್ನಮೆಂಟು. ನಿಮ್ಮ ಹುಡುಗರ ಜೊತೆ ತಾನೇ ಬಂದಿದ್ದು? ಹುಡುಗರ ಜೊತೆ ಬಂದೆ, ಬಟ್ ಯಾರು ಅವರು? ನಿನ್ನ ಫೋನ್ ಯಾಕೆ ನೋಡ್ತಿದ್ದೆ? ಒಂದು ನಿಮಿಷ. ನಿನ್ನ ಫೋನ್ ನೋಡಿಲ್ಲ ನಾನು. ಇಲ್ಲೇ ಇತ್ತು. ನನಗೆ ಬೇಕಂತ ನಿನ್ನ ಫೋನ್ ಚೆಕ್ ಮಾಡ್ತೀನಿ ಯಾವಾಗಾದ್ರೂ. ಇಲ್ಲಿ ಫೋನ್ ಇತ್ತು, ಅದು ನೋಡಿದೆ. ನಿನಗೆ ಪ್ರಮೋಷನ್ಸ್ದು ಅದು ಇದು ಮೆಸೇಜ್ ನೋಡಕ್ಕೆ ಹೇಳಿರೋದು. ಯಾವ್ದಾದ್ರು ಪರ್ಸನಲ್ ಯಾರ್ದಾದ್ರು ಬಂದ್ರೆ ಏನಕ್ಕೆ ನೋಡ್ತೀಯ? ಪರ್ಸನಲ್ ಇದೆಲ್ಲ ಬಿಟ್ಬಿಡು. ಯಾರಂತ ಹೇಳು. ಕೇಳಿದ್ರೆ ಬಾರಿ ಓವರ್ ಮಾಡಬೇಡ. ಪರ್ಸನಲ್ ಅಂತ ನನ್ನ ಮೊಬೈಲ್ ಚೆಕ್ ಮಾಡಲ್ವಾ ನೀನು? ಇದ್ಯಾವುದು ಹೊಸದು ಪರ್ಸನಲ್? ನಿನ್ನ ಫೋನ್ ಯಾವಾಗ ನೀನು ಪರ್ಸನಲ್ ಅಂತ ಇಟ್ಕೊಂಡಿದ್ಯಾ? ಸ್ವಲ್ಪ ನಿಧಾನಕ್ಕೆ ಮಾತಾಡು. ಕಿರ್ಚಾಡೋ ಅವಶ್ಯಕತೆ ಇಲ್ಲ. ನಾನು ಕಿರ್ಚಾಡ್ತಾ ಇಲ್ಲಮ್ಮ. ಹೇಳು, ಯಾರು ಹೇಳು? ವ್ಯಾಲೆಂಟೈನ್ಸ್ ಡೇ ದಿನ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಕಳಿಸಿದ್ದಾರೆ. ಗೋವಾ ಟ್ರಿಪ್ ವಾಸ್ ವೆರಿ ನೈಸ್ ಅಂತ. ನಿನ್ನ ಫ್ರೆಂಡ್ಸ್ ಜೊತೆ ತಾನೇ ಇಲ್ಲಿಂದ ಗೋವಾ ಟ್ರಿಪ್ ಬಂದಿದ್ದು? ನೈನಾ, ಗೋವಾ ಟ್ರಿಪ್ಗೆ ಹೋಗಿದ್ದಾಗ ಅಲ್ಲಿ ರ್ಯಾಂಡಮ್ ಆಗಿ ಯಾರೋ ಸಿಕ್ಕಿದ್ರು. ನಿಮ್ಮ ವಿಡಿಯೋ ಚೆನ್ನಾಗಿದೆ. ನೈನಾ, ನಿಜವಾಗ್ಲೂ ನೈನಾ ವಿಡಿಯೋ ನಿಮ್ಮ ವಿಡಿಯೋಸ್
ನೀನ್ ಫಸ್ಟ್ ಫೋನ್ ಚೆಕ್ ಮಾಡೋದು ಬಿಡು ನಯನ. ಇನ್ನೊಬ್ರು ಫೋನ್ ಚೆಕ್ ಮಾಡುವಷ್ಟು ಇದು ನಂದಿಲ್ಲ. ನಾನು ಯಾವತ್ತಾದ್ರೂ ನಿನ್ ಫೋನ್ ಚೆಕ್ ಮಾಡಿದೀನಾ? ನೀನೇ ಪ್ರಮೋಷನ್ ಬಂದ್ರೆ ನೋಡು ಅಂದ್ರೆ ಮಾತ್ರ ನಾನು ನೋಡ್ತೀನಿ. ಸುಮ್ಮನೆ ಇದ್ ಮಾಡ್ಬೇಡ ನೀನು. ಫೋನ್ ಚೆಕ್ ಮಾಡ್ಬೇಡ. ಏನು ಯಾರಿಗೆ ಹೇಳ್ತಿದ್ಯಾ ಫೋನ್ ಚೆಕ್ ಮಾಡ್ಬೇಡ ಅಂತ ಹೇಳಿ? ನಾನು ಈಗೇನು ಗೊತ್ತಾ, ಇಲ್ಲಿ ನೋಡು, ನಾವು ಗೋವಾ ಟ್ರಿಪ್ಗೆ ಹೋಗಿದ್ವಲ್ಲ, ಅಲ್ಲಿ ಯಾರೋ ರ್ಯಾಂಡಮ್ ಆಗಿ ಒಬ್ರು ಫ್ಯಾನ್ ಸಿಕ್ಕಿದ್ರು. ಒಂದು ಸೆಲ್ಫಿ ತಗೊಳ್ತೀನಿ ಅಂತ ಹೇಳಿದ್ರು. ಅವಾಗ ಸೆಲ್ಫಿ ಕೊಟ್ಟಿದ್ದು. ಆಮೇಲೆ ಇವರು ಈ ತರ ಮೆಸೇಜ್ ಮಾಡಿದ್ದಾರೆ. ರ್ಯಾಂಡಮ್ ಆಗಿ ಈ ತರ ಫೋಟೋ ತೆಗಿತಾರಾ? ಒಂದು ನಿಮಿಷ ನಿಧಾನಕ್ಕೆ ಮಾತಾಡು. ನಮ್ಮ ಆ ಕಡೆ ಇದ್ದಾರೆ. ಅಲ್ಲಮ್ಮ, ರ್ಯಾಂಡಮ್ ಆಗಿ ಹಿಂಗ್ ಅದ್ ಮಾಡಿ ಯಾರಾದ್ರೂ ಫೋಟೋ ತೆಗಿತಾರಾ? ನಿಜ ತುಂಬಾ ಬೇಜಾರು ಮಾಡ್ತೀಮ್ಮ. ಇವತ್ತು ವ್ಯಾಲೆಂಟೈನ್ಸ್ ಡೇ ಬೇರೆ. ನೀನ್ ತುಂಬಾ ಅಂದ್ರೆ ತುಂಬಾ ಒಂಥರ ಆಡ್ತಿದ್ಯಾ ನೀನು. ಇವಾಗ ನಿನ್ ಜೊತೆ ಹೋಗಕ್ಕೆ ತಾನೇ ಐರನ್ ಮಾಡು ಅಂತ ಹೇಳಿದ್ದು. ನಯನ, ಇವ್ರು ರ್ಯಾಂಡಮ್ ಫ್ಯಾನ್ ನಯನ. ಅವ್ರು ಆ ಥರ ಇಟ್ಕೊಂಡ್ಬಿಟ್ರು ಫೋಟೋ. ನಾನು ಅವ್ರು ಯಾವತ್ತೂ ಮೆಸೇಜೇ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ನಿಧಾನಕ್ಕೆ ಮಾತಾಡು. ನಮ್ಮಮ್ಮ ಹೋಗಿದ್ರು. ಸುಮ್ಮನೆ ವ್ಯಾಲೆಂಟೈನ್ಸ್ ಡೇ ದಿನನೇ ಮಾಡಿದಾಳೆ ಇವಳು ಖುಷಿ. ಅವಳ ಹತ್ರ ಫೋನ್ ಮಾಡ್ತೀನಿ ತಡಿ. ನಾನು ಮಾತಾಡ್ತೀನಿ ತಡಿ. ಅವಳು ಏನಕ್ಕೆ ಆ ಥರ ಕಳ್ಸಿದಾಳೆ ಗೊತ್ತಿಲ್ಲ ನೇನ ನನಗೆ. ನಿಮಿಷ ಫೋನ್ ಮಾಡ್ತೀನಿ ತಡಿ. ಫೋನ್ ಮಾಡು ಅಂತ ಹೇಳ್ತಿಲ್ಲ. ಯಾರ್ಯಾರಿಗೋ ಫೋನ್ ಮಾಡ್ಕೊಂಡು ನನ್ನ ಮುಂದೆ ಕುತ್ಕೋಬೇಡ. ಫೋನ್ ಮಾಡಿ ಕೇಳ್ತೀನಿ ಏನಕ್ಕೆ ಈ ಥರ ಕಳ್ಸಿದ್ದೀರಾ ನೀವು ಅಂತ. ಬರೀ ಫೋಟೋ ಇಸ್ಕೊಳಕ್ ಹಂಗೆ ಮಾಡಿದ್ದವರು. ನಯನ 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 ಹಿಂಗೆ ಪ್ರ್ಯಾಂಕ್ ಮಾಡೋದು. ನಯನ ಗೊತ್ತಿಲ್ಲ ಹೆಂಗೆ ಪ್ರ್ಯಾಂಕ್ ಮಾಡೋದು ಅಂತ. ಹಿಂಗೆ ಮಾಡೋದು. ನಯನ ನಿಮ್ಮಪ್ಪ ಇದ್ದಾರೆ, ಬಾ. ಅಲ್ಲಿ ನಿಮ್ಮಪ್ಪ ಅಮ್ಮ ಇದ್ದಾರೆ. ನಮ್ಮಪ್ಪ ಇರೋದಲ್ಲಮ್ಮ. ಅವ್ರಿಗೆ ಗೊತ್ತಾದ್ರೆ ಏನ್ ಮಾಡೋದು ಇವಾಗ? ಈ ತರ ಹಿಂಗಾಗ್ತಿದೆ ಅಂತಂದ್ರೆ ಏನ್ ಮಾಡ್ಬೇಕಂತ ಹೇಳ್ಬೇಕು. ಏನಕ್ಕೆ ಯಾರು ನಮ್ಮಪ್ಪಂಗೆ ಫೋನ್ ಮಾಡ್ತೀಯಾ? ನಾವಪ್ಪನ್ಗೆ ಏನಕ್ಕೆ ಫೋನ್ ಮಾಡ್ತೀಯಾ? ನಾವು ಫ್ಯಾನ್ ಯಾರೋ ಮಾಡಿದ್ರೆ ನೋಡು, ಪದೇ ಪದೇ ಅವತ್ತೇನೋ ಒಂದು ಪ್ರ್ಯಾಂಕ್ ಮಾಡಿದೆ ಅಂದ್ಬಿಟ್ಟು ಸುಮ್ಮನೆ ಇದು ಯಾವುದೋ ಒಂದು ವ್ಯಾಲೆಂಟೈನ್ಸ್ ಡೇ ಇದು ಮಾಡಬೇಡ. ಅಲ್ಲಿ ಅವಳು ಯಾರೋ ವ್ಯಾಲೆಂಟೈನ್ಸ್ ಡೇ ಬರೀ ಏನು ಬರೀ ಲವರ್ಸೇ ಮಾಡ್ತಾರಾ ಮೆಸೇಜಸ್ಸು? ಇವಾಗ ನೋಡು, ಇಲ್ಲಿ ಹಿಂಗಿದ್ಯಾ, ಹಿಂಗ್ ಸಡನ್ ಆಗಿ ಅವಳು ಏನ್ ಮಾಡ್ಬಿಟ್ಲು, ನಾನು ಹಿಂಗೆ ಸೆಲ್ಫಿ ಹಿಂಗ್ ತಗೋಡಿ ಅಂತ ಹೇಳಿದಾಗ ಅವಳು ಸಡನ್ ಆಗಿ ಹಿಂಗ್ ಬಂದ್ಬಿಟ್ಲು. ನಾನೇನ್ ಮಾಡ್ಲಿ? ಫೋಟೋ ತೆಗ್ದ್ಬಿಟ್ಟಾರೆ. ಪ್ರ್ಯಾಂಕ್ ಮಾಡ್ತಿದ್ಯಾ? ಏನ್ ಗೊತ್ತಾ, ಸಡನ್ ಆಗಿ ಹಿಂಗ್ ಬಂದ್ಬಿಟ್ಲು ಅವಳು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಯನ. ನಾವು ಕರೆಕ್ಟಾಗಿ ಹೇಳಿ, ನಂಗೆ ಸುಮ್ಮನೆ ಹೋಗ್ಬಿಡ್ಸ್ಬೇಡ ನೀನು. ನಯನ, ಒಂದ್ ವಿಷಯ ಹೇಳ, ನಿನ್ನೆ ತಡ್ಕೊಳಕ್ ಆಗ್ತಿಲ್ಲ ನನ್ಗೆ. ಇಂಥ ವಿಷಯ ಎಲ್ಲ ಅಲ್ಲಿ ನೋಡು, ಅಲ್ಲಿ ಕಬರ್ಡ್ ಹತ್ರ ಬಾಯ್ಲಿ. ಎಲ್ಲೆಲ್ಲಿ ಕ್ಯಾಮರಾ ಇರ್ತೀವಿ. ಇದೆಲ್ಲ ಸೆನ್ಸಿಟಿವ್ ವಿಷಯ. ಇದೆಲ್ಲ ಪ್ರ್ಯಾಂಕ್ ಮಾಡಬಾರ್ದು. ನೀವು ಲಾಸ್ಟ್ ಟೈಮ್ ಪ್ರ್ಯಾಂಕ್ ಮಾಡಕ್ ಹೋಗಿ ನೀವು ಫೇಲ್ ಆದ್ರಿ, ಅದಕ್ಕೆ ಹೆಂಗ್ ಪ್ರ್ಯಾಂಕ್ ಮಾಡೋದು ಅಂತ ತೋರಿಸಿದ್ದು. ನೀನ್ ಫಸ್ಟ್ ಮಾಡಿದಾಗ ನಾನು ಏನಾದ್ರು ನಿಂಗೆ ಹೇಳಿದ್ನಾ? ಸರಿ, ಸಾರಿ ಕ್ಷಮಿಸಿ ನನ್ನ. ನಮ್ಮಪ್ಪ ಏನಕ್ಕ ಜನ ಮಾತಾಡ್ತಾ ಇದ್ದಿ ಅಂತ ನಮ್ಮಪ್ಪ ಆಚೆ ಹೋದ್ರು. ಇಲ್ಲಿ ಕೂತಿದ್ರು. ಹಿಂಗೆಲ್ಲ ಮಾಡ್ಬೇಡ, ಡಿಲೀಟ್ ಮಾಡು ಈ ಪ್ರ್ಯಾಂಕ್ ಆಗ್ತೀನಿ. ಸುಮ್ಮನೆ ಹಿಂಗ ಐರನ್ ಮಾಡೋದು. ಇದನ್ನೇ ಆಗ್ತಿಲ್ಲ. ಬಾ, ನಿಜವಾಗ್ಲೂ ಫಸ್ಟ್ ಈ ತರ ಏನೋ ನಡಿಬೇಕಾದ್ರೆ ಅಲ್ಲಿ ಇಲ್ಲಿ ಚೆಕ್ ಮಾಡ್ಬೇಕು. ನನ್ಗೆ ಇಲ್ಲಿ ಚೆಕ್ ಮಾಡ್ದ ನೀನು ಲಾಸ್ಟ್ ಟೈಮ್ ಇಟ್ಟಿದ್ದು? ನೀನ್ ಇಲ್ಲಿ ನೋಡ್ಬಿಡ್ತೀಯ ಅನ್ಬಿಟ್ಟೇನೆ. ನೋಡಿ, ಇಲ್ಲಿ ಇಟ್ಟಿರೋದು. ಸ್ವಲ್ಪ ಬಗ್ಗಿ ಕುತ್ಕೋ. ಇದನ್ನ ಅಪ್ಲೋಡ್ ಮಾಡಲ್ಲ ನೀನು? ಮಾಡ್ತೀನಿ. ಮಾಡ್ಬೇಡಮ್ಮ, ಹಿಂಗೆಲ್ಲ ಮಾಡಿದ್ರೆ ಎಷ್ಟು ಬೇಗ. ಸ್ನೇಹಿತರೆ ನೋಡು, ಲಾಸ್ಟ್ ಟೈಮ್ ನಿಂದು ಮೈಕ್ ಓಪನ್ ಆಗ್ಬಿಟ್ಟು, ಇಲ್ಲಿ ಮೈಕ್ ಎಲ್ಲಿದೆ ನೋಡು.
ಮೌ ನೋಡಿ ಹೆಂಗ್ ಏ ಹೊಡಿತಾಳೆ. ಇರು ನಿಜ ಅದು ಯಾವ್ದೋ ಫೋಟೋನು ಇದೆ. ನೀನು ಗೋವಾಗ್ ಬಂದಿದ್ ನಿಜ, ನೀ ಒಬ್ನೇ ಬಂದಿದ್ದೆ, ನಿನ್ ಫ್ರೆಂಡ್ಸ್ ಏ ಚಾಟ್ GPT ಮಾಡಿದ್ದು ಒಂದ್ ನಿಮಿಷ ಇರೋ ತೋರಿಸ್ತೀನಿ. ನಿನ್ ಫ್ರೆಂಡ್ಸ್ ಎಲ್ಲ ನಂಬರ್ ಕೊಡು ಇನ್ಮೇಲೆ ನನ್ಗೆ. ಒಂದ್ ನಿಮಿಷ ಇರೋ, ಚಾಟ್ GPT ಮಾಡಿದ್ದದು. ಇರ್ಲಿ ಬಟ್ ಆಫ್ ಮಾಡು, ಇದನ್ನ ಅಪ್ಲೋಡ್ ಮಾಡ್ಬೇಡ ನಿಜ, ಇಲ್ಲಾಂದ್ರೆ ಇಲ್ಲಿ ನೋಡು, ನಾನೇ 3-4 ಸರಿ ಕಳ್ಸಿದ್ದೀನಿ ನಿನ್ಗೆ. ಕೊಡು. ಬೇಡ ಬಿಡು, ಅದಿರ್ಲಿ. ಪ್ರ್ಯಾಂಕ್ ಅದ, ವ್ಯಾಲೆಂಟೈನ್ಸ್ ಡೇ ಗೊತ್ತಾಯ್ತಾ? ಎಲ್ಲ ಮಾಡ್ಬೇಡ ನೀನು. ಓಕೆ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಪ್ರ್ಯಾಂಕ್ ಆಗಿದ್ಕೆ ನಿಮ್ಗೆ. ಸ್ನೇಹಿತರೆ ನೋಡಿ, ಹಿಂಗೆ ಪ್ರ್ಯಾಂಕ್ ಮಾಡೋದು. ಲಾಸ್ಟ್ ಟೈಮು ಮೈಕ್ ಕಾಣೋ ತರ ಪ್ರ್ಯಾಂಕ್ ಮಾಡಿದ್ದಾರೆ. ವೇಲ್ ಸುತ್ಕೊಂಡಿದ್ದೆ ಮಾವು, ನಂಗೆ ಕೋಪ ಬರಿಸ್ಬೇಡ. ನನ್ಗೆ ಎಷ್ಟು ಹೇಳ್ಬೇಕು ಅಂದ್ರೆ, ಇವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ಬಿಟ್ಟು ಇವಾಗ ಬೆಳಗ್ಗೆ ಬಂದಿದ್ದಾರೆ ಇವ್ರು ಹುಡ್ಗುರ್ ಜೊತೆ. ನಮ್ಮ ಹಸ್ಬೆಂಡ್ ನಂಗೆ ಹುಡ್ಗಿರ್ ಜೊತೆ ಹೋಗಲ್ಲ, ಬಟ್ ಹುಡ್ಗಿರ್ ಫ್ರೆಂಡ್ಸೇ ಇಲ್ಲ ಇವ್ರಿಗೆ ಹೇಳ್ಬೇಕು ಅಂದ್ರೆ. ಏಯ್ ಹಂಗೆಲ್ಲ ಹೇಳ್ಬೇಡ. ಅಂದ್ರೆ ಹುಡ್ಗಿರ್ ಯಾರು ಫ್ರೆಂಡ್ಸ್ ಇಲ್ಲಲ್ಲ ನಿನ್ಗೆ ಇವಾಗ? ಇವಾಗಿಲ್ಲ, ನೀನ್ ಬಂದ್ಮೇಲೆ. ನಾನ್ ಬರಕ್ಕಿಂತ ಮುಂಚೆ ತುಂಬಾ ಜನ ಇದ್ರು, ಬಟ್ ಫ್ರೆಂಡ್ಸ್ ಹಾಕ್ಬೇಡ. ಹಾಕ್ತಿವಿ. ಆಮೇಲೆ ನಮ್ಮಮ್ಮನ್ ಕರೀತೀನಿ. ಏ ಬೇಡ. ನಮ್ಮಪ್ಪ ಸ್ನೇಹಿತರೆ, ಆಮೇಲೆ ಇನ್ನೊಂದು ಒಂದ್ ನಿಮಿಷ ಇರು. ಸ್ನೇಹಿತರೆ, ಇದು ಜಸ್ಟ್ ಪ್ರ್ಯಾಂಕ್ ಮಾಡ್ತಾ ಇರೋದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ, ಏನು ಸೀರಿಯಸ್ ಇಲ್ಲ. ಆಮೇಲೆ ಎಷ್ಟೊಂದ್ ಜನ ಸ್ಕ್ರಿಪ್ಟೆಡ್ ಅಂತೀರಾ. ಸ್ಕ್ರಿಪ್ಟೆಡ್ ಎಲ್ಲ ಮಾಡಕ್ ಆಗುತ್ತಾ ಇಂಥ ವಿಷಯ? ಹೇಳ್ಬಿಟ್ಟು ಹಿಂಗ್ ಮಾಡೋಣ ಅಂತ. ಏನ್ ಗೊತ್ತಾ, ನಮ್ಮಪ್ಪ ಏನೇನೋ ಗುನ್ಕೊಂತ ಹೋಗ್ತಾ ಇದಾರೆ ಆಚೆ. ಹೌದಾ? ಏನಾಯ್ತು ಇವತ್ತು ಎಲ್ಲ ಹೋಗ್ಬೇಕಂತ ಹೇಳಿ ರೂಮಲ್ಲಿ ಜಗಳ ಆಡ್ತಾ ಇದಾರೆ ಅಂತ ನಮ್ಮಪ್ಪ. ಓಕೆ, ಇರ್ಲಿ ಬಿಡು, ಅದೆಲ್ಲ ಕತೆ ಬೇಡ. ಹಾಯ್ ಮಾಡ್ಬಿಡಿ. ನೀವು ಪ್ರ್ಯಾಂಕ್ ಆಗಿದ್ರ, ಅಲ್ಲಿ ನೋಡಿ ಕ್ಯಾಮ್ರಾ ಅಲ್ಲಿದೆ ನೋಡಿ, ಹಾಯ್ ಮಾಡ್ಬಿಡಿ. ಎಲ್ಲಿ ಇಟ್ಟಿದಾರೆ ಗೊತ್ತಾ? ಬಿಡು. ಓಕೆ, ಸೊ ಸ್ನೇಹಿತರೆ, ಮತ್ತೆ ನಾನು ಮುಂದಿನ ಪ್ರ್ಯಾಂಕ್ ಮಾಡ್ಲಾ ಮತ್ತೆ? ಪ್ಲೀಸ್ ಬೇಡ, ಇಂಥದ್ದೆಲ್ಲ ಮಾಡ್ಬೇಡ. ಬೇರೆ ಏನ್ ಪ್ರ್ಯಾಂಕ್ ಆದ್ರೂ ಮಾಡು. ನಾನ್ ಹಿಂಗ್ ಒಂದ್ಸತಿ ಪ್ರ್ಯಾಂಕ್ ಮಾಡ್ತೀನಿ, ಎಷ್ಟು ದೊಡ್ಡದಾಗ್ ಮಾಡ್ತೀನಿ ಅಂದ್ರೆ ಪ್ಲೀಸ್ ಪ್ರಾಮಿಸ್ಗೂ ನಿನ್ ಲೈಫಲ್ಲೇ ನೀನ್ ನೆನ್ಪಿಟ್ಕೋಬೇಕಂತ ಪ್ರ್ಯಾಂಕ್ ಮಾಡ್ತೀನಿ ನಾನು. ಬೇಡ ಮಾವು, ಬಿಟ್ಟೋಗ್ಬಿಡ್ತೀಯಾ? ಅಂತ ಕಾಯ್ತಿದ್ದಾರೆ. ಇರು ನಮ್ಮ ಅಪ್ಪಂಗೆ ಬೇಡ ಹೇಳ್ಬಿಡ್ ಬಾ. ಸೊ ಸ್ನೇಹಿತರೆ ನೋಡಿ, ಹೀಗೆ ಹೀಗೆ ಮಾಡೋದು ಪ್ರ್ಯಾಂಕು, ನೆನ್ಪಿರ್ಲಿ. ಸೊ ಹೀಗೆ ಪ್ರ್ಯಾಂಕ್ ಮಾಡೋದು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ, ಯಾರು ಸೀರಿಯಸ್ ಆಗಿ ತಗೊಂಬೇಡಿ, ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾತ್ರ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನಾಗೇಂದ್ರ ನಾಯನ ಯೂಟ್ಯೂಬ್ ಚಾನಲ್. ಬಾಯ್, ಎಂಜಾಯ್ ಯೋರ್ ಡೇ.